ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಇವಳು ನಮ್ಮ ಅಕ್ಕ. ನೀನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ಯಾ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ವಾ ಗೈಸ್? ಏನಮ್ಮ ಇದಂತೆ ಕಟ್ಟೆ ಮೆಂಟ್ಲು ಎತ್ಕೊಂಡವಳೆ. ಓಕೆ, ಸೊ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ, ಸೊ ನೀವು ಆಲ್ರೆಡಿ ಥಂಬ್ನೇಲ್ಸಲ್ಲಿ ನೋಡಿರ್ತೀರಾ, ನಮ್ಮ ಮನೆ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಆಯಿತು. ಸೊ ಯಾವಾಗ ಏನು ಅಂತೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಬೆಳಗ್ಗೆ ಸ್ವಲ್ಪ ಕೆಲವೊಂದು ಸ್ಮಾಲ್ ಶಾಪಿಂಗ್ ಹೋಗಿದ್ವಿ. ಸೊ ಅದನ್ನೆಲ್ಲ ನಾನು ಹಾಕ್ತೀನಿ ವ್ಲಾಗಲ್ಲಿ. ಸೊ ಅದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ವಾಪಸ್ ಬನ್ನಿ. ಸೊ ಹೇಳ್ತೀನಿ ಇನ್ಫಾರ್ಮೇಷನ್. ಓಕೆ, ಶಿರೀಕ್ಷನ್ಗೆ ಬಟ್ಟೆ ಗೃಹ ಪ್ರವೇಶಕ್ಕೆ. ಶಿರೀಕ್ಷನ್ ಒಬ್ಬಳಿಗೆ ಹೊಸ ಬಟ್ಟೆ ಗೈಸ್, ನಮ್ಗೆ ಯಾರಿಗೂ ಹೊಸ ಬಟ್ಟೆನೇ ಇಲ್ಲ. ಆಮೇಲೆ ನನಗೆ ಹುಷಾರಿಲ್ಲ ಅಂತ ನಾವು ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದಿದ್ದೀವಿ. ನಮ್ಮ ಅಕ್ಕ ಸ್ಪಾನ್ಸರ್. ಏನಂತೀರಾ? ನಮ್ಮ ಮನೆ ಹತ್ರ ಇರೋದು ಸುಕ್ಸಾಕ. ಏನು ತಗೊಂಡಿದ್ಯಾ ನೀನು? ಪನ್ನೀರ್ ಫ್ರೈಡ್ ರೈಸ್. ಎಸ್, ನಾನು ಬಂದು ಏನು ಮಸಾಲೆ ದೋಸೆ. ನನಗೆ ಮಶ್ರೂಮ್ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್, ಅದಕ್ಕೆ ಅಲ್ವಾ? ಏನು ಬಟ್ಟೆ ತಗೊಂಡಿದ್ಯಾ ಸಿಲೆಕ್ಷನ್ಗೆ? ಏನು ಬಟ್ಟೆ? ಪ್ಲಾಜಾ ಪ್ಯಾಂಟು, ಕ್ರಾಪ್ ಟಾಪು, ಅದ್ರ ಮೇಲೆ ಒಂದು ಕೋಟ್. ಯಾವ ಕಲರ್? ಸರ್ಪ್ರೈಸ್ ಅದು. ಸರ್ಪ್ರೈಸ್ ಅಲ್ಲ, ಸಸ್ಪೆನ್ಸ್. ಅದು ಗ್ರೂಪ್ ಪ್ರವೇಶ ಬ್ಲಾಗ್ ಬರುತ್ತಲ್ಲ ಅವಾಗೆಲ್ಲ ಅಲ್ವಾ? ಕೋಲ್ಡ್ ಬೆಳಗ್ಗೆ ಮಾತ್ರ ಅದು ಡ್ರೆಸ್ಸು. ನೈಟಿಗೆ ಬಂದು ಅದು 3 years ಬರ್ತ್ಡೇ ಫ್ರಾಕ್ ಹಾಕ್ತೀನಿ. ಅದೇ ಹಾಕ್ತೀಯಾ? ಚೆನ್ನಾಗಿ ಒಂದೇ ಕಿತ್ತ ಹಾಕ್ತಿರೋದಲ್ವಾ? ಒಂದು ಕಿತ್ತಾಳು ಅಲ್ಲ, ಒಂದು ಸ್ವಲ್ಪ ಹೊತ್ತು. ಅಷ್ಟೇ ಹಾಕ್ತಿದ್ದು. ಅವಳು ಹುಷಾರಿಲ್ಲ ಅಂದ್ಬಿಟ್ಟು ಅವಳು ಎಕ್ಸ್ಟೆಂಡ್ ಮಾಡ್ಕೊಳ್ತಾ. ಎಸ್, ಸೊ ಆ ಬಟ್ಟೆ ಹಾಕ್ತಾ ಇದ್ದೀವಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಐಟಮ್ ಬಂತು ಗೈಸ್. ನಮ್ಮ ಅಕ್ಕ ದಿನ ಬಂದಿಲ್ಲ. ಸೊ ಮೈ ಫೇವ್ರೆಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳಲ್ಲ ಅಷ್ಟೆ. ಸರಿದ್ಯಾ ಗೈಸ್? ನಾವು ಬಳೆ ತಗೊಳಕ್ ಬಂದಿದ್ದೇವೆ. ಇಲ್ಲ ಅಂಗಡಿಯಲ್ಲಿ ಲಂಚ್ ಟೈಮ್ ಅಂತೆ. ನೋಡಿ ನಮ್ಮ ಅಕ್ಕ ನನ್ಕ ನಮ್ಮಮ್ಮಕ್ಕ ಇನ್ನ ಶಿರೀಕ್ಷನ್ ತಗೋಬೇಕೇನೆ. ನಿಂಗೆ ಬೇಡವಾ? ನಮ್ಮಕ್ಕ ಏನ್ ಹಾಕೊಂತೀಯ? ನಮ್ಮಕ್ಕ ಲೆಹಂಗಾ. ನಾನು 5th ಬಂದ್ಬಿಟ್ಟು ಚೂಡಿದಾರು. ನೀನೇನ? ಈವ್ನಿಂಗ್ ಚೂಡಿದಾರನೆಯಾ? ನಾನು 5th ಚೂಡಿದಾರು, 6th ಬಂದ್ಬಿಟ್ಟು ಸೀರೆ. ಫುಲ್ಲು ಚೆನ್ನಾಗಿ ರೆಡಿ ಆಗ್ಬಿಡೋದು ಈ ಸತಿ. ಏನಂತೀರ ಗೈಸ್? ಬಾರೋಣ, ತೋರಿಸು, ನಾವು ಹೊರ್ಟಾಯ್ತೀವಿ. ನನಗೆ ಈ ಕಲರ್ ಬೇಕನ್ಸುತ್ತೆ. ಏನೈಶು, ಏನು ಸಮಾಚಾರ? ಅಯ್ಯೋ, ನಮ್ಮ ಅಕ್ಕ ನೋಡಿ ಗೈಸ್, ದೋಸೆ ಸೋಡಾ ಕೊಡ್ಸಿಲ್ಲ. ಇದೆ ಕೊಡ್ಸ್ಬೇಕು ತಾನೇ ತಂಗಿಗೆ ಅಂತ. ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಐತೆ, ಐಸ್ ಕ್ರೀಮ್ ಕೊಡ್ಸ್ತಾ ಇಷ್ಟ. ಅಲ್ಲಿ ಇಬ್ರು ಹುಡುಗಿರು ಬೇರೆ ನಿಂತ್ಕೊಂಡು ಹಂಚೂರು ಏನೋ ಮಾತಾಡಿ. ನಿಮ್ಮಕ್ಕೆ ಮುಟ್ಟೋಳೆ. ಒಳ್ಳೆ ನಮ್ಮ ಅಂಗಡಿ ತರ ನೋಡಿ ಗೈಸ್ ಹೆಂಗ್ ಕೊಟ್ಟಿದ್ದೀವಿ. ಹಾಯ್ ಮಾಡಿ. ಒಳ್ಳೆ ನಮ್ಮ ಅಂಗಡಿಯಲ್ಲಿ ಕೂತಿದ್ದೀವಿ. ಎಲ್ಲ ತಿನ್ಸಿಟ್ಕೊಂಡು ನನಗೆ ಫುಲ್ ಕೋಲ್ಡ್ ಗೈಸ್. ಆ ಥರ ಸಮಥಿಂಗ್. ಅವಳು ಕೋಟ್ ಹಾಕೊಂಡವಳು, ನಮ್ಮದು ನಾರ್ಮಲ್ ಶ್ರಗ್ ಕೋಟ್. ಶಿರೀಕ್ಷಾ ಬಟ್ಟೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅನುಪಮ ಗೌಡ ಅವರು ಒಂದು ಹಾಕ್ಕೊಂಡಿದ್ದಾರೆ.
ಅನುಪಮ ಗೌಡ ಅವರು ಒಂದರಲ್ಲಿ ಹಾಕೊಂಡಿದ್ದಾರೆ. ಸೊ ನಾವು ಆ ಥರ ತೊಗೊಂಡ್ಬಂದಿದ್ದೀವಿ. ಬಟ್ಟೆ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಾಗಿ ಹಾಕ್ತೀನಿ. ಓಕೆ, ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಗೈಸ್. ಕೋಲ್ಡ್ ಎಲ್ಲ ನನಗೆ ಕಳಿಸ್ಬಿಟ್ಟವಳೆ. ಫುಲ್ ಮೂಗೆಲ್ಲ ಕಟ್ಕೋಗ್ತೈತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಓಕೆ, ಬಳೆ ಎಲ್ಲ ಶಾಪಿಂಗ್ ಮಾಡಿಕೊಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಬಾಯ್. ಭಯ ಬಿಟ್ಬಿಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್. ಫಸ್ಟ್ ತಗೊಂಡಿರ್ತೀನಿ ಬಟ್ಟೆ ಇದು. ಬಾ ಸರಿ ಮಾಡಿ ಇದೆ ಬಿಟ್ಟೆ. ಸೊ ಎಸ್, ಏನಪ್ಪ ಐ ಮೀನ್ ಏನು ಡೇಟ್ ಅಂತೆಲ್ಲ ನಾನು ಹೇಳೋಕ್ಕಿಂತ ಮುಂಚೆ, ಸೊ ನಾನು 2 ಡೇಸಿಂದ ವ್ಲಾಗ್ಸ್ ಪೋಸ್ಟ್ ಮಾಡಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಆ್ಯಂಡ್ ಆಲ್ಸೋ ಸ್ವಲ್ಪ ಟೈಮ್ ಇರಲಿಲ್ಲ ನನಗೆ ವ್ಲಾಗ್ಸ್ನ ಮಾಡಿ ಪೋಸ್ಟ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರನೇ ನಾನು ಇವತ್ತು ವ್ಲಾಗ್ನ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಇವತ್ತೂ ನಾನು ಲೇಟಾಗೆ ಪೋಸ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಏನು ಮಾಡೋದು, ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರನೇ. ಆ್ಯಂಡ್ ಎಸ್, ನಮ್ಮ ಮನೆಯ ಓಕೆ, ಸೊ ನಮ್ಮ ಮನೆ ಗೃಹ ಪ್ರವೇಶ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 5th ಮತ್ತು 6th. ಆ್ಯಂಡ್ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಬನ್ನಿ ಅಂತಲೇ ಹೇಳ್ತೀನಿ. ಆ್ಯಂಡ್ 5th ಬಂದು ಕೆಲವೊಂದು ಪೂಜೆ ಇದೆ ಆ್ಯಂಡ್ 6th ಪೂಜೆ ಇತ್ತು. ಆಮೇಲೆ ಆಫ್ಟರ್ನೂನಿಂದ ಎಲ್ರಿಗೂ ಇನ್ವೈಟ್ ಮಾಡಿದ್ದೀವಿ. ಸೊ ಎಸ್, 5th and 6th ನಮ್ಮ ಮನೆ ಗೃಹ ಪ್ರವೇಶ. ಆ್ಯಂಡ್ ಅದಕ್ಕೋಸ್ಕರನೇ ಇವತ್ತು ಮಾಡಿದ್ದೆಲ್ಲ ಶಾಪಿಂಗ್. ಅಂದರೆ ನನ್ನ ಹತ್ರ ಆಲ್ರೆಡಿ ಒಂದು ಸೀರೆ ಇತ್ತು, ಅದಕ್ಕೆ ನಾನು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೀನಿ. ನಮ್ಮ ಅಕ್ಕದೂ ಆಲ್ರೆಡಿ ಅವಳೊಂದು ಲಂಗ ದಾವಣಿ ಹೊಲಿಸ್ಕೊಂಡಿದ್ಲು, ಅದಕ್ಕೆ ಮಾತ್ರ ದಾವಣಿ ತೊಗೊಂಡಿದ್ದಾಳೆ ಅಷ್ಟೇ. ಆ್ಯಂಡ್ ಎಸ್, ನಾನು ಫಾದರ್ಗೆ ಇನ್ನೂ ಶಾಪಿಂಗ್ ಮಾಡಬೇಕು. ಆ್ಯಂಡ್ ಶಿರೀಕ್ಷನ್ ಶಾಪಿಂಗ್ ಮುಗೀತು. ನಮ್ಮಮ್ಮದು ಏನು ಹಾಕ್ಕೊಂತಿದ್ದೀರ ನನಗಿನ್ನೂ ಗೊತ್ತಿಲ್ಲ. ಸೊ ಎಸ್, ನೋಡೋಣ. ಆ್ಯಂಡ್ ಈ ಟೈಮ್ ಸಿಕ್ಕಾಪಟ್ಟೆ ಏನು ಹೇಳೋದು, ಸಿಕ್ಕಾಪಟ್ಟೆ ನಾವು ಪ್ರಿಪೇರ್ ಆಗ್ತಾಯಿದ್ದೀವಿ ಬಿಕಾಸ್ ತುಂಬ ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಅಂದರೆ ಶಿರೀಕ್ಷಾ ಬರ್ತ್ಡೇಸ್ ಬಿಟ್ಟು ನಾವೇನೋ ಅಂತ ಅದಾಗಿ ಸೆಲೆಬ್ರೇಟ್ ಏನೋ ಮಾಡಿಲ್ಲ. ಶಿರೀಕ್ಷಾ ಹುಟ್ಟಿದಾಗಿಂದ ಅವಳದು ಏನಾಯ್ತು 3 ತಿಂಗಳಲ್ಲಿ ಮಾಡಿಸಿದ್ದು ನೀವು ನಾಮಕರಣ ಒಂದು ಮಾಡಿದ್ರು. ಬಟ್ ನಾನು ಅವಾಗ ಪಾಂಡಿಚೇರಿ ಟ್ರಿಪ್ಪಿಗೆ ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟು ನಾನು ಹೋಗದೇ ಇರೋ ಟೈಮಲ್ಲಿ ಅದೇ ನಮ್ಮ ಬಾಬಾ ಮನೇಲಿ ಮಾಡಿದ್ದು. ಬಟ್ ನಾನು ಹೋಗ್ಬಾರ್ದು ಅಂದ್ಕೊಂಡಿದ್ದೆ ಬಿಕಾಸ್ ನಾನು ಪಾಂಡಿಚೇರಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೆ. ಬಟ್ ಸ್ಟಿಲ್ ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ದೆ. ಆ್ಯಂಡ್ ಹಾಗೆಲ್ಲ ನಾನೇನು ಯೂಟ್ಯೂಬ್ ಮಾಡ್ತಿರ್ಲಿಲ್ಲ. ಸೊ ಆ ಫಂಕ್ಷನ್ ಆದಮೇಲೆ ಶಿರೀಕ್ಷಂದು ಫಸ್ಟ್ ಇಯರ್ ಬರ್ತ್ಡೇ, ಸೆಕೆಂಡ್ ಇಯರ್ ಬರ್ತ್ಡೇ, ಥರ್ಡ್ ಇಯರ್ ಬರ್ತ್ಡೇ ಮಾತ್ರ ನಾವು ಸೆಲೆಬ್ರೇಟ್ ಅಂತ ಮಾಡಿರೋದು. ಬಟ್ ಅದನ್ನು ಬಿಟ್ಟು ಇನ್ನೇನು ಫಂಕ್ಷನು ನಮ್ಮ ಮನೇಲಿ ಮಾಡಿಲ್ಲ. ಸೊ ಆಯಿತು, ನಮ್ಮ ಅಕ್ಕ ಮದುವೆ ಆದಮೇಲೆ ಇದೇ ಫಸ್ಟು ಫಂಕ್ಷನ್ ನಾವು ಮಾಡ್ತಿರೋದು. ಆಫ್ಟರ್ 4 ಇಯರ್ಸ್ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಈ ಸಲ ನೇಲ್ ಆರ್ಟ್ ಮಾಡಿಸ್ಕೋಬೇಕು ಮತ್ತು ಮೆಹಂದಿ ಎಲ್ಲ ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನಾಗುತ್ತೆ, ಹೇಗಾಗುತ್ತೆ, ಏನು ಎತ್ತಾ ಅಂತೆಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಯಾರಿಗಾದರೂ ನಿಯರ್ ಬೈ ಕಮ್ಮನಹಳ್ಳಿ, ಕಲ್ಯಾಣ ನಗರ್ ನೇಲ್ ಆರ್ಟ್ ಚೆನ್ನಾಗಿ ಮಾಡಿಕೊಟ್ಟು ಆ್ಯಂಡ್ ಅಫೋರ್ಡಬಲ್ ಪ್ರೈಸಿಗೆ ಯಾರಾದರೂ ಮಾಡಿಕೊಡ್ತಾರೆ ಅಂದರೆ ಕೈಂಡ್ಲಿ ಕಮೆಂಟ್ ಮೀ, ಸೊ ದ್ಯಾಟ್ ನಾನು ಏನೋ ಅವ್ರಿಗೆ ಮಾಡಿಸ್ಕೊತೀನಿ. ಬಿಕಾಸ್ ನಾನು ನೋಡಿದ ಕಡೆ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಇನ್ನೂ ನೋಡ್ತಾ ಇದ್ದೀನಿ ಎಲ್ಲಿ ಅಫೋರ್ಡಬಲಾಗಿ ಸಿಗುತ್ತೆ ಅಂತ. ಬಿಕಾಸ್ ನಾನು ನನ್ನ ಸಿಸ್ಟರ್ ಇಬ್ಬರು ಮಾಡಿಸ್ಕೋಬೇಕು, ಅದಕ್ಕೋಸ್ಕರನೇ. ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಇದಿದೆ, ಸೊ ಪ್ಲೀಸ್ ಬೇರ್ ವಿತ್ ಮೈ ವಾಯ್ಸ್. ಸೊ ಎಸ್, ಇದು ನಮ್ಮ ಡೇಟ್ ರಿವೀಲ್ ವ್ಲಾಗ್ ಆಗಿರುತ್ತೆ. ಸೊ ಎಸ್, ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವ್ಲಾಗ್ಸ್ನ ನೋಡಿ. ಆ್ಯಂಡ್ ಯಾರ್ಯಾರು ನ್ಯೂ ವ್ಯೂವರ್ಸ್ ಅಂದರೆ ಹೊಸದಾಗಿ ಯಾರು ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಆ್ಯಂಡ್ ಸಿ ಆಲ್ ಇನ್ ದ ಟುಮಾರೋಸ್ ವ್ಲಾಗ್. ಓಕೆ,
ಬಾಯ್.